ಪಾರ್ಕ್ ಮಾಡಿಬಿಟ್ಟು ಸೀದಾ ಹಿಂಗೆ ಬಂದರೆ ಬೀಚು ಗೈಸ್. ಬೀಚಲ್ಲಿ ಲೂಡೋ ಆಡ್ಕೊಂಡಿದ್ವಿ. ಲೂಡೋದಲ್ಲಿ ಲೂಡೋದಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಶ್ರೀರಾಮ್ ಅಂತ ಬರ್ದೇ ಇಲ್ಲಿ ಬರಲ್ಲ ಅಂತ ಹೇಳಿದ್ರು. ಅದನ್ನ ಟೆಸ್ಟ್ ಮಾಡಿ ಎಲ್ಲ ಬೇಕು ಗೈಸ್. ಕಾರ್ ವೆಲ್ಕಮ್ ಟು ತಿರುಚೆಂದೂರ್. ಫೈನಲಿ ತಿರುಚೆಂದೂರ್ ಬಂದಾಯ್ತು ಗೈಸ್. ನೋಡಿ ಅಲ್ಲೇ ಹಿಂದೆಗಡೆ ಪಾರ್ಕಿಂಗ್ ಮಾಡಿ ನೋಡಿ ಬೀಚ್ ಫುಲ್ ಬೀಚ್ ಎಲ್ಲಿ ನೋಡ್ರಿ ಬಂದ್ರೆ ಬೀಚ್ ಪಾರ್ಕಿಂಗ್ ಅಂತ ಕೇಳ್ಕೊಂಡು ಬಂದ್ರೆ ಬೀಚ್ ಪಾರ್ಕಿಂಗ್ ಮಾಡ್ತಾರೆ. ಅದು ಕಾರ್ ಏನಾದ್ರು ತಗೊಬಂದ್ರೆ ಅದು ಕಾರ್ ಪಾರ್ಕ್ ಮಾಡಿಬಿಡಿ, ಅದು ಬೆಸ್ಟು. ಸುಮ್ಮನೆ ಪ್ರೈವೇಟ್ ಪಾರ್ಕಿಂಗ್ ಎಲ್ಲ ಹೋಗ್ಬೇಡ್ರಿ. ಇಲ್ಲಿ 50 ರೂಪೀಸ್ ಕೊಟ್ಟರೆ ಪಾರ್ಕಿಂಗ್ ಎಂಟ್ರಿ ಕೊಡ್ತಾರೆ. ಪಾರ್ಕ್ ಮಾಡಿಬಿಟ್ಟು ಸೀದಾ ಹಿಂಗೆ ಬಂದರೆ ಬೀಚು ಗೈಸ್. ಬೀಚಲ್ಲಿ ಬೀಚು ತಿರುಚೆಂದೂರ್ ಬೀಚ್. ದೇವಸ್ಥಾನ. ಸೊ ಈಗ ಫಸ್ಟ್ ಏನಪ್ಪ ಇಲ್ಲಿ ಅಂದರೆ ಬೀಚಲ್ಲಿ ಮುಳುಗ್ಬಿಟ್ಟು ನೆಕ್ಸ್ಟು ಅದೇನೋ ತಾಲಿ ಕೆನರ್ ಅಂತ ಏನೊಂದು ಐತೆ, ಬಟ್ ಅದೇನೋ ದೇವ್ರದ್ದು ತೀರ್ಥ ಅಂತ ಏನೋ ಹಾಕ್ತಾರಂತೆ. ಅಲ್ಲಿ ಉಳ್ಕೊಂಡು ನೆಕ್ಸ್ಟ್ ಅಲ್ಲಿ ಮತ್ತೆ ಕಾರ ಹತ್ರ ಹೋಗಿ ಸ್ನಾನ ಮಾಡಿ ಅದಕ್ಕೆಲ್ಲ ಫ್ರೀನೇ ಗೈಸ್. ಡೈರೆಕ್ಟಾಗಿ ಜಾಗ ನೋಡಿ ಗಾಡಿ ಹಾಕಿ ಬಂದು ಅದೆಲ್ಲ ಫ್ರೀನೇ. ಅದೆಲ್ಲ ಸ್ನಾನ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಸ್ನಾನ ಮಾಡೋಣ. ಫಸ್ಟ್ ಹೋಗಿ ಸ್ನಾನ ಮಾಡೋಣ. ಆಯ್ತಲ್ಲ ಗಾಯ್ಸ್, ಫುಲ್ ಟಯರ್ಡ್. ಗುರು ಇದು ಬೀಚಲ್ಲಿ ಕಾಲಿಡಕ್ಕಾಗ್ತಾಯಿಲ್ಲ ಗಾಯ್ಸ್. ಎವ್ವಿ ಅಂದರೆ ಬಿಸಿಲು ನೋಡ್ರಿ. ಎಲ್ಲ ಬೀಚಲ್ಲಿ ಆರಾಮಾಗಿ ಸ್ನಾನ ಮಾಡ್ತವ್ರೆ. ಫಸ್ಟ್ ಬೀಚಲ್ಲಿ ಬಾಗುರ್ವೆ ಸ್ವಾಮಿ ಫಸ್ಟ್ ಕ್ಯೂ ಅಲ್ಲಿ ನಿಂತವ್ರೆ, ಕಾಣಿಸ್ತಾ ಗೈಸ್? ತುಂಬ ಕ್ಯೂ ಇದೆ, ಎಲ್ಲರಿಗೆ ತುಂಬ ಕ್ಯೂ ಇದೆ. ಸುಮ್ಮನೆ ಸಾ ಈ ರೀಲಲ್ಲಿ ನೋಡಿ ಹಿಂಗೆ ಶ್ರೀರಾಮ್ ಅಂತ ಬರ್ದೇ ಇಲ್ಲಿ ಬರಲ್ಲ ಅಂತ ಹೇಳಿದ್ರು. ಅದನ್ನ ಟೆಸ್ಟ್ ಮಾಡಿ ಎಲ್ಲ ಬೇಕು ಗಾಯ್ಸ್. ಸುಮ್ಮನೆ ಎಲ್ಲ ರೀಲ್ಸ್ ನೋಡೆಲ್ಲ ಯಾವ ಮಾರಬೇಡ್ರಿ. ಮಾಡ್ಕೊಂಡು ಹೋಯ್ತದೆ. ಹಾಯ್ ಎಲ್ಲ ದರ್ಶನ ಎಲ್ಲ ಆಯಿತು. ದರ್ಶನದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಪ್ರಸಾದಕ್ಕೆ ಬಂದಿದ್ದೀವಿ. ನೋಡಿ ಕ್ಯೂ ಹೆಂಗಿದೆ. 6000 ಜನ, ಹೆಚ್ಚು ಕಮ್ಮಿ ಒಂದು 6000 ಜನ ಕ್ಯೂ. 6000 ಜನ ನೋಡ್ರಿ. ಥರ ಬಂದರೆ ಥರ ಟೋಕನ್ ಕೊಡ್ತಾರೆ. ಅದು ತಗೊಬಂದರೆ ಇಲ್ಲ ಒಂದು 1 ಅವರಿಂದ 2 ಅವರ್ ವೆಯ್ಟ್ ಮಾಡಿದ್ರೆ ತಿನ್ಬೋದು. ಚೆನ್ನಾಗಿದೆ ಪ್ರಸಾದ ತಿನ್ನೋ ಕಾರಣ ಏನಪ್ಪ ಅಂದರೆ ಲಾಸ್ಟ್ ಟೈಮ್ ಬಂದಾಗ ತಿನ್ನೋಕ್ಕಾಗಿಲ್ಲ, ಟೈಮ್ ಇಲ್ಲ ಅಂದ್ಬಿಟ್ಟು ಹೋಗ್ಬಿಡ್ತೀವಿ. ಸೊ ಈ ಟೈಮ್ ಅವ್ರಿಗೆ ತಿನ್ನೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಅದು ಏನು ಒಳ್ಳೆ ಹೋಟ್ಲಲ್ಲಿ ಊಟ ಆ ಥರ ಇದೆ. ಹಾಂ, ಒಳ್ಳೆ ಹೋಟ್ಲ್ ಊಟನೇ ಪಕ್ಕ. ಹೋಟ್ಲ್ ಊಟ ಅಲ್ಲ, ಮದುವೆ ಊಟ ಥರ ಹಪ್ಪಳ, ರೈಸು, ಮಜ್ಜಿಗೆ ಎಲ್ಲ ಇದೆ. ಮಿಸ್ ಮಾಡಬೇಡಿ, ತಿನ್ನಿ. ಅಂದರೆ ಗುಜ್ಗಳು ಇಲ್ಲಿ ಬಂದರೆ ಯಾಕಂದರೆ ಯಾವಾಗಲೂ ಬರೋಕ್ಕಾಗಲ್ಲ ಫ್ರೆಂಡ್ಸ್. ಬಂದಾಗ ತಿನ್ಕೋಬೇಕು. ಪ್ರಸಾದ ಸಿಗಲ್ಲ ಅಲ್ಲ ಎಲ್ಲರಿಗೂ. ಅದೃಷ್ಟ. ನಾವು ಇಲ್ಲಿ ಎಷ್ಟು ವರ್ಷ ಆಗುತ್ತೋ ಅವ್ರು ಇವಾಗೆಲ್ಲ ಹೋಗವ್ರೆ. ನೆಕ್ಸ್ಟ್ ಬಂದಾಗ ನಮ್ದು ಇದು ಮೂರನೇ ಬಂತು. ಇದು ಮೂರನೇದು. ನಾವು 4ನೇದು 1 ಅವರ್ ಕಾಯ್ದಿದ್ದೀವಿ ಆ ಪ್ರಸಾದಕ್ಕೆ. 1 ಅವರ್ ಮೇಲೆ ಕಾಯ್ತಾ ಇದ್ದೀವಿ. 1 ಅವರ್ ದರ್ಶನ ಮಾತ್ರ ಬೇಗ ಆಯ್ತು. ಇಷ್ಟೊತ್ತು 1 ಅವರಿಂದ ಲೂಡೋ ಆಡ್ಕೊಂಡಿದ್ವಿ. ಲೂಡೋ
ಲೂಡೋದಲ್ಲಿ ವಿನ್ ಆದಾಗ ಲೂಡೋದಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಇರೋದು ಒಂದೇ ಫೋನ್, ಹೊರಗಡೆ ಫೋನ್ ಇರಲ್ಲ ಅಂದ್ಬಿಟ್ಟು. ಲೂಡೋದಲ್ಲಿ ವಿನ್ನರು ನಮ್ಮ ತಲೆವರು ರಂಜಿತ್ ಶೆಟ್ಟಿ. ಅವ್ರಿಗೇನಪ್ಪ ಅಂದರೆ ಒಂದು ಹಪ್ಪಳ ಎಲ್ಲ ಕೊಡಬೇಕು ಅಂತ ಹಪ್ಪಳ ಎಲ್ಲ ಕೊಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿವಿ. ಹಪ್ಪಳ ಬೇಡ, ನೀನು ಪೊರಿಯಲ್ ಹಾಕಿ ನಮ್ಗೆ ಹಾಕೋ ಪೊರಿಯಲ್ಲೆಲ್ಲ ಅವ್ರು ಕೊಡಬೇಕಪ್ಪ, ಅಗ್ರಿಮೆಂಟ್ ಮೇಲೆ ಸೈನ್ ಮಾಡ್ಕೊಂಡಿದ್ದೀವಿ. ಕೊಡೋಣ ಗಾಯ್ಸ್, ಕೊಡೋಣ, ಗೆದ್ದವರೇ ಕೊಡೋಣ. ಸರಿ ಆಯಿತು ಗಾಯ್ಸ್, ಆಚೆ ಬಂದು ಮತ್ತೆ ಮಾಡ್ತೀವಿ, ಊಟ ಮಾಡ್ತೀವಿ. ಹಸು ಆಗ್ಬಿಡ್ತದೆ, ಏನು ಮಾತಾಡೋಕ್ಕಾಗಲ್ಲ. ಬಾಯೆಲ್ಲ ದರ್ಶನ ನಿಲ್ಸ್ಕೊಬಿಟ್ಟು ಅದೊಂದು ದರ್ಶನದೊಂದು ತಲೆನೋವು. ಫ್ರೀ ದರ್ಶನಕ್ಕೆ ಹೋದ್ವಿ, ರಿಟರ್ನ್ ಬಂದ್ವಿ, ಅದೊಂದು 1 hour ನಿಂತ್ಕೊಂಡ್ವಿ. ಮತ್ತೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಲೇಟ್ ಆಗುತ್ತೆ ಅಂದರು. ರಿಟರ್ನ್ ನೋಡ್ರ 10 ನಿಮಿಷ ಆಗಿದೆ. 10 ನಿಮಿಷದಲ್ಲಿ 100 ರೂಪಾಯಿ ಕೊಟ್ಟು ರಿಟರ್ನ್ ಬಂದು 10 ನಿಮಿಷದಲ್ಲಿ ಕ್ಲಿಯರ್ ಆಗುತ್ತೆ. ದರ್ಶನ ಆಯಿತು, ಊಟಕ್ಕೆ ಆ ದರ್ಶನದಿಂದ ಮಾಡಿದ್ದು ಕ್ಲಿಯರ್ ಆಗಿದೆ. ಮುಂದೆ ಏನೋ ಅಣ್ಣ ನನಗಿಂತ ಬುದ್ಧ ಅವರು ಸರಿ ಗಾಯ್ಸ್, ಫಸ್ಟ್ ಇದ್ರಲ್ಲ ನೋಡಿದ್ದು ಎನರ್ಜಿ ಫುಲ್ ಎನರ್ಜಿ ಹೋಗ್ಬಿಟ್ಟೈತೆ. ಇಲ್ಲಿದೆ ನಾನು ಗುರುಸ್ವಾಮಿ ಏನೋ ಫುಲ್ ಸ್ಲೋ ಆಗ್ಬಿಟ್ಟು ಗೇಟ್ ಓಪನ್ ಮಾಡಬೇಕಂತ ಫುಲ್ ಕ್ಲಾಸು ಫುಲ್ ಕಂಪ್ಲೀಟ್ ಚೆನ್ನಾಗಾಯ್ತು ಗೈಸ್. 6 ರೂಪಾಯಿ ಅಟ್ಟಾಗಿ ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಆಯಿತು. ಇನ್ನೊಂದು ಹೋಗ್ಬೇಕಿತ್ತು, ಹೋಗ್ಬೇಕಿತ್ತು, ಇಲ್ಲ ಅದು ಟೈಮ್ ಸೆಟ್ ಆಗಿಲ್ಲ. ಎಲ್ಲಿ ಅಂದ್ರೆ ಅದು ಹೇಳ್ಬಿಡ್ತೀವಿ, ಕೇರಳ ಹೋಗಿ ಅನಂತ ಪದ್ಮನಾಭ ಸ್ವಾಮಿ ಅಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ. ಸ್ವಿಚ್ ಆಫ್ ಆಗೋಯ್ತು. ಅದೇ ಅನಂತ ಪದ್ಮನಾಭ ಸ್ವಾಮಿ ಹೋಗ್ಬೇಕು ಅಂದ್ಕೊಂಡಿದ್ವಿ ಗಾಯ್ಸ್. ಟೈಮ್ ಆಗಲಿಲ್ಲ, ಟೈಮು ವರ್ಕೌಟ್ ಆಗಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡೋಣ. ಟೈಮ್ ಏನಿಲ್ಲ ಗೈಸ್, ಮುಗೀತು ಸಾಕು. ಇಲ್ಲ ಏನಿನ್ನು 1 ವರ್ಷ 2 ವರ್ಷ ಆದ್ಮೇಲೆ ಇವಾಗ ಅಮ್ಮನ ಮದುವೆ ಬಂತು. ಅಮ್ಮನ ಮದುವೆ ಬಂತಲ್ಲ, ಅದೆಲ್ಲ ಏನಿಲ್ಲ. ಇನ್ನು 2 ವರ್ಷ ಸಾಕು. 2 ವರ್ಷ ಹೋಗಲ್ಲ ಅಂತ 4 ತಿಂಗಳು ಆಗ್ತದೆ. ನೋಡ್ಕೊಳ್ಳಿ, ನೀವು ವಿಡಿಯೋ ಬಂದ್ರೆ ನೋಡಿ, ನಾನು ವಿಡಿಯೋ ಏನೋ ಊರಿಗೆ ಹೋದ್ರೆ ಒಂದು ಇದಲ್ಲ. ಲಾಸ್ಟ್ಗೆ ಅಮ್ಮನ ಮದುವೆ ಐತೆ ಇನ್ವೈಟ್ ಮಾಡ್ತೀವಿ ಯೂಟ್ಯೂಬ್ ಚಾನಲ್ ಇಂದಾನೆ. ಅದು ಮದುವೆ ವ್ಲಾಗು ಮಾಡ್ತೀವಿ, ನೋಡಿ.